ಬೆಲೆ ಏರಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಜನವಿರೋಧಿ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಆತ್ಮೀಯ ಎಲ್ಲ ಬಂಧುಗಳೇ, ಕಳೆದ 2 ವರ್ಷದ ಹಿಂದೆ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರತಕ್ಕಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ರಾಜ್ಯದಲ್ಲಿ ಅನುಸರಿಸತಕ್ಕಂತಹ ಜನವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ರಾಜ್ಯಾದ್ಯಂತ ಪ್ರತಿ ಸ್ಥಳೀಯ ಸಂಸ್ಥೆಗಳ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಗ್ರಾಮಾಂತರ ಮಂಡಲದ ನೆಟ್ಟಣಿಗೆ ಮುಡ್ನೂರು ಮಹಾಶಕ್ತಿ ಕೇಂದ್ರದ ಒಳಮುಗುರು ಶಕ್ತಿ ಕೇಂದ್ರದ ಈ ಒಂದು ಸ್ಥಳದಲ್ಲಿ ಒಳಮುಗುರು ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಒಂದು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಲಿಕ್ಕೆ ಆಗಮಿಸಿರತಕ್ಕಂತಹ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಜಿಲ್ಲಾ ಉಪಾಧ್ಯಕ್ಷರು, APMCಯಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ರೈತರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನೀಡಿರತಕ್ಕಂತಹ ಬುಡಿಯ ರಾಧಾಕೃಷ್ಣಯ್ಯವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ನಾವು ಈಗಾಗಲೇ ಕಾಂಗ್ರೆಸ್ ಜನವಿರೋಧಿ ನೀತಿಯನ್ನು ಖಂಡಿಸಿ ನಾವು ನಮ್ಮ ಒಳಮುಗುರು ಗ್ರಾಮ ಪಂಚಾಯತ್ ಎದುರಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪಕ್ಷದ ಪ್ರಮುಖರಾದಂತಹ ರಾಧಾಕೃಷ್ಣರೇ ಬುಡಿಯಾರವರೇ ಹಾಗೂ ಮಹಾಶಕ್ತಿ ಕೇಂದ್ರ ನೆಟ್ಟಣಿಗೆ ಮಡ್ನವರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ರಾಜಶ್ರೀ ಪರ್ಪುಂಜ ಅವರೇ ಹಾಗೂ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರೇ ಹಾಗೂ ಎಲ್ಲ ಅನನ್ಯ ಜವಾಬ್ದಾರಿಯನ್ನು ಹೊತ್ತಂತಹ ಎಲ್ಲ ಪಕ್ಷದ ಪ್ರಮುಖರೇ, ಹಿರಿಯರೇ ಹಾಗೂ ಗ್ರಾಮಸ್ಥ ಬಂಧುಗಳೇ, ನಿಮಗೆಲ್ಲರೂ ಕೂಡ ವಂದಿಸುತ್ತಾ, ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಮುಖ್ಯವಾಗಿ ನಾವಿಂದು ಈ ಪ್ರತಿಭಟನೆಯಲ್ಲಿ ಸೇರಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಗ್ರಾಮ ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಖ್ಯ ಕಾರಣ ನಾವು ಈ ಗ್ರಾಮ ಪಂಚಾಯತಿಯಲ್ಲಿ ಸಿಗ್ತಾ ಇರುವಂತಹ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲ ಆದಾಯವನ್ನೇ ಬಡಮೇಲು ಮಾಡಲು ಈ ಸರ್ಕಾರ ಹೊರಟಿದೆ. ಪಂಚಾಯತಿನ ಅಧಿಕಾರವನ್ನು ಕೂಡ ಕಸಿಯುವಂತಹ ಒಂದು ಹುನ್ನಾರವನ್ನು ಕೂಡ ರಾಜ್ಯ ಸರ್ಕಾರವು ಮಾಡ್ತಾ ಇದೆ. ಯಾಕಂತ ಹೇಳಿದರೆ ಗ್ರಾಮ ಪಂಚಾಯತಲ್ಲಿ 911 ಅನ್ನುವಂತಹ ಒಂದು ಏಕವಿನ್ಯಾಸ ನಕ್ಷೆಯನ್ನು ನಾವು ಗ್ರಾಮ ಪಂಚಾಯತ್ ವತಿಯಿಂದ ಅರ್ಜಿ ಸಲ್ಲಿಸಿ ಕೇವಲ 1-2 ವಾರದಲ್ಲಿ ನಾವು ನೀಡ್ತಾ ಇದ್ದೆವು. ಆದರೆ ಈಗ ಆ ಒಂದು 911 ಅನ್ನುವಂತಹ ಒಂದು ಅರ್ಜಿಯನ್ನು ಸಾರ್ವಜನಿಕರಿಗೆ ವಿಲೇವಾರಿ ಮಾಡುವಲ್ಲಿ ಅದನ್ನು ಪ್ರಾಧಿಕಾರಕ್ಕೆ ವಹಿಸಿ ಅದನ್ನು ಕೊಡುವಲ್ಲಿ ಕೂಡ ವಿಳಂಬವ ನೀತಿಯನ್ನು ಅನುಸರಿಸ್ತಾ ಇದೆ. ಹಾಗೆಯೇ ಕಿಂಚಿತ್ ಸಣ್ಣ ಮೊತ್ತದ ಇಲ್ಲಿ ಸಿಗ್ತಾ ಇರುವಂಥ 911 ಅನ್ನು ಈಗ ಭ್ರಷ್ಟಾಚಾರ ಅಂದರೆ ಅದರಲ್ಲಿ ಪ್ರಾಧಿಕಾರಕ್ಕೆ ಅಲೆದಾಡುವಂತಹ ಪರಿಸ್ಥಿತಿ ಬಂದು ಲಂಚ ಗುಳಿತನಕ್ಕೆ ಎಡೆ ಕೊಡುವಂತಹ ಒಂದು ಸಾರ್ವಜನಿಕ ಹೊರೆ ಹಾಗೂ ಈ ನಿಯಮಗಳನ್ನು ಏಕವಿನ್ಯಾಸ ನಕ್ಷೆಯನ್ನು ನಮ್ಮ ಗ್ರಾಮ ಪಂಚಾಯತಲ್ಲಿ ಅಳವಡಿಸಬೇಕು, ಅಲ್ಲಿ ಕೊಡುವಂತಹ ವ್ಯವಸ್ಥೆ ಆಗಬೇಕು ಅನ್ನುವಂತಹ ಈ ಒಂದು ನಮ್ಮೆಲ್ಲರ ಆಗ್ರಹವಾಗಿದೆ. ಹಾಗೆಯೇ ವೃದ್ಧಾಪ್ಯ ವೇತನ ಹಾಗೆ ಸಂಧ್ಯಾ ಸುರಕ್ಷಾ ಆಗಿರಬಹುದು, ಇಂತಹ ಪಿಂಚಣಿ ಅಂದರೆ ವೃದ್ಧಾಪ್ಯದಲ್ಲಿ ಸಿಗುವಂತಹ ಅಸಹಾಯಕರು ದುರ್ಬಲರಿಗೆ ಸಿಗುವಂತಹ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಪಿಂಚಣಿ ಯೋಜನೆಯನ್ನು ಸರ್ಕಾರ ಅದನ್ನು ಕೂಡ ಆ ಪಿಂಚಣಿ ಯೋಜನೆಗಳ ಅರ್ಜಿಗಳನ್ನು ಸುಮಾರು 23 ಲಕ್ಷ ಅರ್ಜಿಗಳನ್ನು ಈಗಾಗಲೇ ತಿರಸ್ಕಾರ ಮಾಡಿದೆ. ಅದನ್ನು ಕೂಡ ಒದಗಿಸಿಕೊಡುವಂತಹ ಆಗ್ರಹ ನಮ್ಮೆಲ್ಲರದ್ದಾಗಿದೆ. ಮತ್ತು ವಿದ್ಯುತ್ ಬೆಲೆ ಕೂಡ ನಿರಂತರವಾಗಿ ಏರ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನಸಾಮಾನ್ಯರ ಇನ್ನೊಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಪೆಟ್ಟನ್ನು ನೀಡ್ತಾ ಇದೆ ಈ ರಾಜ್ಯ ಸರ್ಕಾರ. ಹಾಗೆಯೇ ಅಕ್ರಮ ಸಕ್ರಮಗಳ ಅರ್ಜಿಯನ್ನು ಕೂಡ ವಿಲೇವಾರಿ ಮಾಡುವಲ್ಲಿ ವಿಳಂಬವಾಗಿ ಯಾವುದೇ ರೀತಿಯ ಅಕ್ರಮ ಸಕ್ರಮ ಅರ್ಜಿ ಕೂಡ ಆಗ್ತಾ ಇಲ್ಲ. ರೈತರು ತಮ್ಮ ಜಮೀನಲ್ಲಿ ದುಡಿತಾ ಇದ್ದು ಕೃಷಿ ಮಾಡಿರುವಂತಹ ಜಮೀನನ್ನು ಅವರಿಗೆ ಮಂಜೂರು ಮಾಡದೆ ರೈತರಿಂದ ಕಸಿದುಕೊಳ್ಳುವಂತಹ ಹುನ್ನಾರವನ್ನು ಕೂಡ ಈ ಸರ್ಕಾರ ಮಾಡ್ತಾ ಇದೆ ಅಂತ ಅದನ್ನು ಕೂಡ ಸರಿಯಾಗಿ ರೈತರಿಗೆ ಕೊಡಬೇಕು ಅನ್ನುವಂತಹ ಆಗ್ರಹವು ನಮ್ಮೆಲ್ಲರದಾಗಿದೆ. ಮುಖ್ಯವಾಗಿ ಈಗಾಗಲೇ ಜನಸಾಮಾನ್ಯರಿಗೆ, ಕಾರ್ಮಿಕರಿಗೆ ಮರಳು ಹಾಗೂ ಕೆಂಪು ಕಲ್ಲು ಒದಗಿಸುವಂತಹ ವ್ಯವಸ್ಥೆಯನ್ನು ಕೂಡ ನಿಲ್ಲಿಸಿದೆ. ಇದರಿಂದ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿ ಬಡತನವನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಹಾಗೆ ನಮ್ಮ ಗ್ರಾಮಸ್ಥ ಬಂಧುಗಳಿಗಾಗಿರಬಹುದು, ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ರೇಷನ್ ಕಾರ್ಡನ್ನು ಹೊಸ ರೇಷನ್ ಕಾರ್ಡ್ ಆಗುವಂಥ ಯಾವುದೇ ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ. ಈ ಮೊದಲು ಆಗ್ತಾ ಇದ್ದಂಥ ಹೊಸ ರೇಷನ್ ಕಾರ್ಡು ಕೂಡ ಈಗ ಆಗ್ತಾ ಇಲ್ಲ. ಮತ್ತು ವಸತಿ ಯೋಜನೆ, ಮುಖ್ಯವಾಗಿ ಗ್ರಾಮ ಪಂಚಾಯತಿಗೆ ಆಶ್ರಯ ಯೋಜನೆ ಮುಖಾಂತರ
ಮನೆಗಳನ್ನು ಸರ್ಕಾರ ಒದಗಿಸ್ತಾ ಇತ್ತು ಈ ಮೊದಲನದ್ದು. ಆದರೆ ಇನ್ನು ಇಷ್ಟರ ತನಕ ಯಾವುದೇ ಒಂದು ಮನೆ ಅಂದರೆ ಆಶ್ರಯ ಯೋಜನೆಯಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಕನಿಷ್ಠ ಪಕ್ಷ ಒಂದು 100 ಮನೆಯನ್ನಾದರೂ ಕೊಡಬೇಕನ್ನುವಂತಹ ಈ ನಿಟ್ಟಿನಲ್ಲಿ ನಾವು ಒಂದು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಹಾಗೆ ಹಿಂದೂಗಳಿಗೆ, ಮುಖ್ಯವಾಗಿ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ನಮ್ಮ ಹಿಂದೂಗಳಿಗೆ ರಕ್ಷಣೆ ಆಗಬೇಕು, ಗೋವು ಕಳ್ಳತನಕ್ಕೆ ತಡೆ ಆಗಬೇಕು, ಹಾಗೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಸಭೆಯಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಕೂಡ ವಂದಿಸುತ್ತಾ, ನಮಗೆ ಬೆಂಬಲವನ್ನು ನೀಡಿದಂಥ ತಮಗೆಲ್ಲರಿಗೂ ವಂದಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇವೆ. बोलो भारत माता की, बोलो भारत माता की, बोलो भारत माता की. ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಈ ದಿವಸ ಒಳಮಗುರು ಗ್ರಾಮ ಪಂಚಾಯತಿಯ ವತಿಯಿಂದ ರಾಜ್ಯ ಸರ್ಕಾರ ಕಳೆದ 2 ವರ್ಷದಿಂದ ಮೇಲ್ಪಟ್ಟು ನಡೆಸಿರುವಂಥ ಈ ಅಧಿಕಾರದ ಅವರ ಒಂದು ಧೋರಣೆಯನ್ನು ವಿರೋಧಿಸಿ ಈ ದಿವಸ ಇಲ್ಲಿ ಈ ಒಂದು ಧರಣಿಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ಧರಣಿಗೆ ಈಗಾಗಲೇ ನಮ್ಮ ಮುಂದೆ ಮಾತಾಡಿದಂಥ ಪಂಚಾಯತಿ ಅಧ್ಯಕ್ಷರು, ಅದೇ ರೀತಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಶಕ್ತಿ ಕೇಂದ್ರದ ಎಲ್ಲ ಪ್ರಮುಖರು, ಎಲ್ಲ ಹಿರಿಯರು, ಅದೇ ರೀತಿ ಪಂಚಾಯತಿನ ಸದಸ್ಯರು, ಸಹಕಾರಿ ಸಂಘದ ಸದಸ್ಯರುಗಳು, ಅಧ್ಯಕ್ಷರು, ಅದೇ ರೀತಿ ಎಲ್ಲ ಆತ್ಮೀಯ ಭಾರತೀಯ ಜನತಾದಳ ಇದರ ಸದಸ್ಯರಂತ ಪಕ್ಷದ ಸದಸ್ಯರಿ, ಈಗಾಗಲೇ ಕಳೆದ 2.5 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿಯ ಒಂದು ವೈಫಲ್ಯವನ್ನು ಕಂಡು ಈ ರಾಜ್ಯವನ್ನೇ ಯಾವ ರೀತಿ ಒಂದು ರಾಜ್ಯವನ್ನೇ ಮಾರುವ ಪರಿಸ್ಥಿತಿಯನ್ನ ನಾವು ಕಂಡಿದ್ದೇವೆ. ಕೇವಲ ಬೆರಳೆಣಿಕೆಯ 4-5 ಈ ಗ್ಯಾರಂಟಿಗಳಿಂದಾಗಿ ಈ ರಾಜ್ಯವನ್ನೇ ಮಾರಿದ್ರು ಸಂದಾಯ ಆಗಂತ ರೀತಿಯಲ್ಲಿ ಈಗ ವರ್ತನೆಯನ್ನು ಮಾಡುವುದನ್ನು ಕೇಳ್ತಾ ಇದ್ದೇವೆ. ಮೊನ್ನೆ ಕೇವಲ ಸಣ್ಣ ಪುಟ್ಟ ಒಂದು ದೇವಸ್ಥಾನಕ್ಕೆ ಹೋಗಬೇಕಿದ್ರೆ 2,000 ಟಿಕೆಟ್ ಅನ್ನು ತೆಗೆದುಕೊಂಡು ದೇವಸ್ಥಾನ ಪ್ರವೇಶ ಮಾಡಬೇಕೆಂಬ ಚಾಮುಂಡಿ, ಅದು ಮೈಸೂರಲ್ಲಿ ಸಿದ್ದರಾಮಯ್ಯವರ ಸ್ವಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಿದ್ರೆ 2,000 ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗಬೇಕೆಂಬ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನೆಲ್ಲ ಕೇಳಿದರೆ ಖಂಡಿತವಾಗಿಯೂ ಈ ರಾಜ್ಯದಲ್ಲಿ ಈ ಸರ್ಕಾರ ಮುಂದಿನ 2.5 ವರ್ಷ ಇದ್ರೆ ಈ ರಾಜ್ಯ ಬಡವರು ಆಗಲಿ ಎಲ್ಲ ಸಮುದಾಯವರಾಗಲಿ ಕಂಡರಿಯದಂತ ಒಂದು ಕಷ್ಟಕ್ಕೆ ಬೀಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಈ ವಸತಿ ಯೋಜನೆಯನ್ನು ಕೇಳ್ತಾ ಇದ್ದೇವೆ. ವಸತಿ ಯೋಜನೆ ಸಿಗಬೇಕಾದ್ರೆ ಯಾವ ಕ್ಷೇತ್ರಕ್ಕೆ ಬೇಕಾ ಆ ಕ್ಷೇತ್ರಕ್ಕೆ ಸಿಗಬೇಕಾದ್ರೆ ಹಣ ಕೊಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಕೇಳ್ತಾ ಇದ್ದೇವೆ. ಎಲ್ಲ ವ್ಯವಸ್ಥೆಯಲ್ಲೂ ವಸತಿ ಯೋಜನೆ ಆಗಲಿ, ಕಾರ್ಮಿಕರ ಯೋಜನೆ ಆಗಲಿ, ಆರೋಗ್ಯ ಇಲಾಖೆ ಆಗಲಿ, ನಮ್ಮ ರೆವೆನ್ಯೂ ಇಲಾಖೆ ಆಗಲಿ, ಎಲ್ಲಿ ಹೋದರೂ ಆ ಒಂದು ಭ್ರಷ್ಟಾಚಾರವನ್ನು ನಾವು ನಮ್ಮ ಕಣ್ಣೆದುರಲ್ಲಿ ಕಾಣ್ತಾ ಇದ್ದೇವೆ. ರೆವೆನ್ಯೂಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರುಗಳು ಹೇಳಿದರು, ಅಕ್ರಮ ಸಕ್ರಮ ಆಗ್ತಾ ಇದೆ. ಅಕ್ರಮ ಸಕ್ರಮ ಆದರೆ ಅವರಿಗೆ RTCಯನ್ನು ಕೊಡ್ತಾ ಇಲ್ಲ. RTCಯನ್ನು ಕೊಡದೆ ಅಕ್ರಮ ಸಕ್ರಮ ಅಲ್ಲಿ ಫೈಲ್ ಇಟ್ಟರೆ ಏನು ಪ್ರಯೋಜನ ಬಂಧುಗಳೇ? ಅದು ಅಕ್ರಮ ಸಿಟ್ಟಿಗೆ ಹೋಗಬೇಕಾದ್ರೆ ಯಾವುದೇ ಲಂಚವನ್ನು ಯಾರೂ ಕೊಡಬೇಡಿ ಎಂಬ ಮಾತನ್ನು ಕೇಳ್ತಾ ಇದ್ದೇವೆ. ಆದರೆ ಅಲ್ಲಿ ಲಂಚಕೋರ, ಅಲ್ಲಿ ಭ್ರಷ್ಟಾಚಾರದ ಕೂಪೆಯನ್ನೇ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಆರೋಗ್ಯ ಇಲಾಖೆಗೆ ಹೋಗಿ ಅಲ್ಲಿ ಒಂದು ಆರೋಗ್ಯ ಇಲಾಖೆಯಲ್ಲಿ ಇದ್ದಂಥ ಆ ಒಂದು ಗ್ರಾಮ ಸಮಿತಿಯ ಇವರು ನಿಮ್ಮ ಅವರಿಗೆ ಫೆಸಿಲಿಟಿ ಎಂಬ ಒಂದು ಸೌಕರ್ಯವನ್ನು PHCಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಅವರಿಗೆ 4,000 ಅನುದಾನವನ್ನು ಕೊಡ್ತಾ ಇದ್ರು. ಒಂದು ಗ್ರಾಮ PHCಯಲ್ಲಿ
ಆ ANM ಅವರಿಗೆ ಅಲ್ಲಿ ಅದರ ಆ ಸಹಾಯಕ್ಕಾಗಿ ಅದನ್ನು ನೋಡಿಕೊಳ್ಳುವಂತ ಒಬ್ಬ ಇವರಿಗೆ 4,000 ಆಶಾ ಕಾರ್ಯಕರ್ತರಲ್ಲಿ ಒಬ್ಬರಿಗೆ 4,000 ಅನುದಾನವನ್ನು ಕೊಡ್ತಾ ಇದ್ರು. ಅದನ್ನು ಕೂಡ ಕಸಿದುಕೊಂಡಿದ್ದಾರೆ. ಅದೇ ರೀತಿ ತಾಲೂಕಲ್ಲಿ ಒಬ್ಬ ಆಶಾ ಕಾರ್ಯಕರ್ತರಲ್ಲಿ ಒಬ್ಬರನ್ನು ಮೆಂಟರನ್ನಾಗಿ ಮಾಡಿದ್ದಾರೆ. ಅವರ ಪದವಿಯನ್ನೇ ತೆಗೆದುಹಾಕಿದ್ದಾರೆ. ಒಬ್ಬ ರೈತರಿಗೆ ಇಲ್ಲದಿದ್ರೆ ಒಬ್ಬ ಕೂಲಿ ಕಾರ್ಮಿಕರಿಗೆ ಸಿಗುವಂತಹ ಸೌಕರ್ಯವನ್ನು ಕಿತ್ತಂದ್ರೆ ಮತ್ತೆ ಮುಂದೇರಾಗುವಂತಹ ಸೌಕರ್ಯ ಸಿಗ್ತದೆ ಎಂಬ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗ್ತದೆ ಬಂಧುಗಳೇ. ಆರೋಗ್ಯ ಇಲಾಖೆಯಲ್ಲಿ ಆ ರೀತಿ ಆದರೆ ಕಾರ್ಮಿಕ ಇಲಾಖೆ ಆ ದೃಷ್ಟಿಕೋನವನ್ನು ಹರಿಸಿದಾಗ ಅಲ್ಲಿ ಯಾವುದೇ ಸೌಕರ್ಯವನ್ನು ಈಗ ಸಿಗುವಲ್ಲಿ ಯಶಸ್ಸಾಗುವುದನ್ನು ಕಂಡಿದ್ದೇವೆ. ಯಾವುದೇ ಒಂದು ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು. 60 ವರ್ಷ ದಾಟಿದವರಿಗೆ ಅವರಿಗೆ ವಯಸ್ಕರ ವೇತನ ಸಿಗ್ತಾ ಇತ್ತು. ಅದೆಲ್ಲ ಈಗ ನಿಂತು ಹೋಗಿ ಅದು ಕೂಡ ನಿಷ್ಕ್ರಿಯವಾಗಿದೆ. ಇಲ್ಲಿ ಕೂಲಿ ಕಾರ್ಮಿಕರಿಗೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಆರೋಗ್ಯವನ್ನು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಯಾವುದೇ ಒಂದು ಸಂದರ್ಭದಲ್ಲಿ ರೆವಿನ್ಯೂ ಆಫೀಸಿಗೆ ಹೋದರೆ ಅಲ್ಲಿ ಕೂಡ ಆ ಕಷ್ಟಕರವಾದ ಸನ್ನಿವೇಶವನ್ನು ಕಾಣ್ತಾ ಇದ್ದೇವೆ. ಇದೆಲ್ಲ ಕಾಣುವಾಗ ಮುಂದಿನ ದಿವಸಗಳಲ್ಲಿ ಈ ಸರ್ಕಾರ ಮುಂದುವರಿದರೆ ಖಂಡಿತ ಈ ರಾಜ್ಯವನ್ನು ಮಾರಲ್ಪಡುವಂಥ ಒಂದು ಪರಿಸ್ಥಿತಿಯಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಈ ರಾಜ್ಯದಲ್ಲಿ ಪದವಿಯಲ್ಲಿ ಇದ್ದಂಥ ಇಬ್ಬರು ನಾನು ಮುಖ್ಯಮಂತ್ರಿ ಎಂಬ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಒಂದು ಕ್ಷೇತ್ರಗಳಿಗೂ ಅನುದಾನವನ್ನು ಬಿಡುಗಡೆ ಮಾಡಿದ್ದನ್ನು ನಾವು ಕಂಡಿಲ್ಲ. ಕಳೆದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಈ ಒಳಮೊಗ್ರು ಪ್ರದೇಶಕ್ಕೆ 23,44,00,000 ಅನುದಾನವನ್ನು ಒದಗಿಸಿಕೊಟ್ಟಂಥ ಪಟ್ಟಿ ಕೂಡ ನಮ್ಮಲ್ಲಿದೆ. 23,44,00,000 ಅದರಲ್ಲಿ ಕೆಲವು ಪುಟ್ಟ ಕೆಲಸಗಳು ಬಾಕಿ ಇದೆ. ಆ ಬಾಕಿ ಹಣವನ್ನು ಈ ಸಲ ಅಲ್ಲಲ್ಲಿ ಒಂದು 5 ಲಕ್ಷ 10 ಲಕ್ಷ ಹಾಕಿ ಕೇವಲ ಬೆರಳೆಣಿಕೆ 1-2 ಕೋಟಿ ಕೂಡ ಕೊಟ್ಟಿರುವುದನ್ನು ನಾವು ಕಂಡಿಲ್ಲ. ಆದರೂ ನಾವು ಬೇಕಾದಷ್ಟು ಕೊಟ್ಟಿದ್ದೇವೆ. ನಮಗೆ ಬೇಕಾದಷ್ಟು ನಮ್ಮಲ್ಲಿ ಹಣ ಇದೆ. ಮೊನ್ನೆ ಉಸ್ತುವಾರಿ ಸಚಿವರು ಬಂದಿದ್ದರು. ಉಸ್ತುವಾರಿ ಸಚಿವರು ಬಂದಂಥ ಸಂದರ್ಭದಲ್ಲಿ ಕೇಳಿದಾಗ ನಮ್ಮಲ್ಲಿ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೋದರು ಈಗ ಬಸ್ಸಲ್ಲಿ ಹೋದರೆ KSRTC ಬಸ್ಸು ಹಾಳಾಗ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ. ಎಲ್ಲಿ ಆ ಭಾಗ್ಯಜ್ಯೋತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಂಡಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಮಹಿಳೆ ತಾಯಂದಿರಿಗೆ ಬಂದಿಲ್ಲ. ಎಲ್ಲ ನಾಮಕೆ ವಾಸ್ತೆ ಇದನ್ನು ಮಾಡಿ ಕಳೆದ ಚುನಾವಣೆಯಲ್ಲಿ ಮಂಗಮಾಯ ಮಾಡಿ ಅಧಿಕಾರವನ್ನು ಗಳಿಸಿದ್ದಾರೆ. ಯಾವುದೇ ಒಂದು ನೈತಿಕ ಹೊಣೆ ಹೊತ್ತು ಅಧಿಕಾರವನ್ನು ಗಳಿಸಿಲ್ಲ. ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಯಾವುದೇ ಚುನಾವಣೆಯಲ್ಲಿ ಆಗಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತ ಕರ್ನಾಟಕ ಸರ್ಕಾರದಲ್ಲಿ ಇರಲಿಕ್ಕಿಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಅದೇ ರೀತಿ ಮುಂದೆ ನಾವೆಲ್ಲರೂ ಕೇವಲ ಬೆರಳೆಣಿಕೆ ಜನರು ನಾವು 50-100 ಜನ ಸೇರಿದ್ರೆ ಸಾಕಾಗಲಿಕ್ಕಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪಂಚಾಯಿತಿಯಲ್ಲೂ ಈ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅಂದರೆ ಕೆಲವರಿಗೆ ಪಂಚಾಯಿತಿ ಮುಖಾಂತರ ನೀವು ಹೋರಾಟ ಮಾಡುವುದಾದ್ರೆ ಪಂಚಾಯಿತಿ ವಿರೋಧಿಯಾಗಿ ಹೋರಾಟ ಮಾಡ್ತೀರಿ ಎಂಬ ಮನೋಭಾವದಲ್ಲಿ ಇರುವಂತಹ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ. ಪಂಚಾಯಿತಿ ಈಗಾಗಲೇ ನೋಡ್ತಾ ಇದ್ದೀರಿ, ಪಂಚಾಯಿತಿ ಅಧ್ಯಕ್ಷರಿಗೆ ಕೆಲಸ ಇಲ್ಲ, ಪಂಚಾಯಿತಿ ಸದಸ್ಯರಿಗೆ ಕೆಲಸ ಇಲ್ಲ, ಯಾವುದೇ ಅನುದಾನಗಳಿಲ್ಲ. ಕೇಂದ್ರ ಸರ್ಕಾರದ ಏನಾದರೂ 1-2 ಅನುದಾನ ಬಂದರೆ ಅದನ್ನು ಮಾತ್ರ ಕೊಡುವಂಥದ್ದಲ್ಲಿ ಮಾತ್ರ ಇವರು ಕೆಲಸ ಮಾಡುವಲ್ಲಿ ಕಾಣ್ತಾ ಇದ್ದೇವೆ. ಕಳೆದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಪಂಚಾಯತ್ ಅಧ್ಯಕ್ಷರುಗಳಿಗೆ ಪಂಚಾಯತ್ ಸದಸ್ಯರುಗಳಿಗೆ ಹೆಚ್ಚಿನ ಒಂದು ಸಹಕಾರ ಸಿಗುವುದನ್ನು ಕಂಡಿದ್ದೇವೆ. ಆಗ ಎಲ್ಲರೂ ಒಂದು ಉತ್ಸಾಹ ರೀತಿಯಲ್ಲಿ ಇದ್ದರು. ಎಲ್ಲ ನೋಡಿದಲ್ಲಿ ಕಾಂಕ್ರೀಟ್ ಡಾಮರೀಕರಣವನ್ನು ಕೇಳಿದ್ದೇವೆ, ಎಲ್ಲ ಕಟ್ಟಡಗಳನ್ನು ಕೇಳಿದ್ದೇವೆ, ಸಂಖ್ಯೆಗಳಾಗುವುದನ್ನು ನೋಡಿದ್ದೇವೆ. ಈಗ ಕೇವಲ ಬ್ಯಾನರ್ನಲ್ಲಿ ಮಾತ್ರ ನಾವು ಕಾಣ್ತೇವೆ ಹೊರತು ಬೇರೆ ಎಲ್ಲೂ ಕೂಡ ಯಾವುದೇ ಒಂದು ಅನುದಾನದಲ್ಲಿ ಕಾಮಗಾರಿ ಆಗುವುದನ್ನು ನಾವು ಕಾಣ್ತಾ ಇಲ್ಲ. ಆದ್ದರಿಂದ ಮುಂದಿನ ದಿನದಲ್ಲಿ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ 9/11 ಅಂತ ಬೇರೆ ಬೇರೆ ಇದನ್ನ ಪಂಚಾಯಿತಿಗೆ ಕೊಡುವಂತ ಸೌಕರ್ಯವನ್ನೆಲ್ಲ ಪಂಚಾಯಿತಿಗೆ ಕೊಡಬೇಕು. 9/11 ಮಾಡಲಿಕ್ಕೆ ಯಾವುದೇ ಪೂಡಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಡಬಾರದು. ಪಂಚಾಯಿತಿಯಲ್ಲಿ ತೆಗೆದುಕೊಂಡು ಪೂಡಕ್ಕೆ ಹೋಗಿ ಅಲ್ಲಿ ಪೂಡದಲ್ಲಿ 2-3 ತಾಲೂಕುಗಳಿಗೆ ಒಬ್ಬ ಅಧಿಕಾರಿಯನ್ನು ನೇಮಿಸ್ತಾರೆ. ಅವರು 4 ದಿವಸ 5 ದಿವಸಕ್ಕೆ ಬರುವುದನ್ನು ಕಾಣ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ಅಲ್ಲಿಗೆ ಯಾಕೆ ಸ್ವಾಮಿ ಕೊಂಡೋಗಿ ಕೊಡ್ತಾ ಇದ್ದಾರೆ? ಇಲ್ಲೇ ಕೊಡ್ಲಿ, ಇಲ್ಲೇ ಪಂಚಾಯತಿಯಲ್ಲಿ ಅಧಿಕಾರವನ್ನು ಕೊಡಲಿ. ಈ ಪಂಚಾಯತ್ ಅಧಿಕಾರ ಕೊಟ್ಟಾಗ ಆದಷ್ಟು ಬೇಗ 9/11 ಆಗ್ತದೆ. ಅದೇ ರೀತಿ ಆಕ್ರಮ ಸಂಕರ ಕೂಡ ಆದ ಕೂಡಲೇ RTCಯನ್ನು ಕೊಡಿ ಸ್ವಾಮಿ. ಆಕ್ರಮ ಫೈಲ್ ಎಷ್ಟಾಗಿದೆ ಆದಷ್ಟು ಬೇಗ ಆ ಫೈಲನ್ನು ಕೊಡಿ.
ಭಾರತೀಯ ಜನತಾ ಪಾರ್ಟಿಯ ಸಂಜೀವ ಮಠಂದೂರು ಇರುವಂಥ ಸಂದರ್ಭದಲ್ಲಿ ಸಾಧಾರಣ 94 CC ಟೋಟಲ್ 2,500 ಅಪ್ಲಿಕೇಶನ್ ಕೊಟ್ಟು ಅದಕ್ಕೆ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಈಗ ಅದರ ಜೊತೆ ಆಕ್ರಮ ಸಕ್ರಮ ಸಾಧಾರಣ 1,500 ಮೇಲ್ಪಟ್ಟು ಆ ಒಂದು ಫೈಲ್ಗಳನ್ನು ಕೊಟ್ಟು ಅದಕ್ಕೆ RTCಯನ್ನು ಕೊಟ್ಟು ಅವರಿಗೆ ಹಕ್ಕುಪತ್ರವನ್ನು ಕೊಡುವಲ್ಲಿ ನಾವು ಕಾಣ್ತಾ ಇದ್ದೇವೆ. ಈಗ ಎಷ್ಟು ಕೊಟ್ಟಿದ್ದಾರೆ ಸ್ವಾಮಿ, ಅದನ್ನು ಬಹಿರಂಗ ಮಾಡಿಸಲಿ. ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಅಷ್ಟು ಕೊಟ್ಟಿದ್ದೇವೆ ಎಷ್ಟು ಕೊಟ್ಟಿದ್ದೇವೆ ಅಂತ ಹೇಳಿದರೆ ಸಾಕಾಗಲಿಲ್ಲ. ಯಾರಿಗೆಲ್ಲ RTC ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಕೊಟ್ಟಿದ್ದಾರೆ, ಯಾವ ಗ್ರಾಮದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಎಂಬ ಬಗ್ಗೆ ಕೂಡ ಒಂದು ಬಹಿರಂಗವಾಗಿ ಪತ್ರಿಕೆಯಲ್ಲಿ ಕೊಟ್ಟು ಆ ಒಂದು ಇದನ್ನು ಸೂಚಿಸಲಿ ಎಂಬ ಮಾತಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಆಗೋದ್ರಿಂದ ಕೇವಲ ನಾವು ಪ್ರಚಾರ ಪ್ರಿಯರಾಗಿ ಸರ್ಕಾರ ನಡೆಸುವುದು ಸರಿಯಲ್ಲ. ಜನರಿಗೆ ಬೇಕಾದ ಬೇಡಿಕೆಯನ್ನು ಸರಿಯಾಗಿ ಸ್ಪಂದಿಸಬೇಕು. ಜನರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಬೇಕಾದನ್ನು ಸ್ಪಂದಿಸಬೇಕು. ಇಲ್ಲಿ ಯಾವುದೇ ಆಸ್ಪತ್ರೆಗಳಿಗೆ ಹೋದಾಗ ಅಲ್ಲಿ ವೈದ್ಯಕೀಯರ ಕೊರತೆ ಇದೆ. ಇಲ್ಲಿ ಉತ್ತಮ ರೀತಿಯಲ್ಲಿ ವೆಲ್ಲಾಕ್ ಅನ್ನು ನಿರ್ಮಿಸಿದ್ರು ಮಂಗಳೂರಲ್ಲಿ. ಬೇಕಾದಷ್ಟು ಅದಕ್ಕೆ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಟ್ಟರು ಅಲ್ಲಿ ಬೇಕಾದಂಥ ವೈದ್ಯರ ಸರಿಯಾಗಿ ಸೌಲಭ್ಯ ಇಲ್ಲ. ಆದ್ದರಿಂದ ಅದನ್ನೆಲ್ಲ ನಡೆಸಬೇಕು ಸ್ವಾಮಿ. ಬಂಧುಗಳಿಗೆ, ಇವರಿಗೆ ಕೂಲಿ ಕಾರ್ಮಿಕರಿಗಾಗಲಿ, ರೈತರಿಗಾಗಲಿ, ಸಾಮಾನ್ಯ ಪ್ರಜೆಗಳಿಗೆ ಇವತ್ತು ಏನಾದರೂ ಸರ್ಕಾರ ಮಾಡಬೇಕು ಹೊರತು ಏನೇ ನಾವು ಪತ್ರಿಕೆಯಲ್ಲಿ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಹೇಳಿದರೆ ಯಾವುದೂ ಸಾಧ್ಯ ಇಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಈ ಗ್ರಾಮ ಪಂಚಾಯತಿಗೆ ಯಾವೆಲ್ಲ ಸೌಕರ್ಯ ಇದೆಯಾ ಅದನ್ನೆಲ್ಲ ಗ್ರಾಮ ಪಂಚಾಯತಿಗೆ ಕೊಡುವಲ್ಲಿ ಖಂಡಿತ ನಾವು ಈ ರೀತಿ ಧರಣಿ ಇವತ್ತು ಪ್ರಾರಂಭ. ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಏನಾದರೂ ನಾವು ನಡೆಸಿದ ಕೆಲಸವನ್ನು ಯಾವುದು ಆಗದಿದ್ದರೆ ನಾವೆಲ್ಲರೂ ಸೇರಿ ಇಡೀ ಗ್ರಾಮದವರಲ್ಲಿ ಮನೆ ಮನೆಗೆ ಹೋಗಿ ಅವರನ್ನು ಎಬ್ಬಿಸಿ ನಾವು 100 ಜನರು ಪ್ರತಿ ಗ್ರಾಮ ಮಟ್ಟದಲ್ಲಿ ಸೇರುವಲ್ಲಿ ಕೂಡ ನಾವು ಸಹಕಾರಿ ಆಗ್ತೇವೆ. ಆದ್ದರಿಂದ ಆ ಒಂದು ಇದಕ್ಕೆ ತಾವೆಲ್ಲರೂ ಸ್ಪಂದಿಸಿ ಮುಂದಿನ ದಿವಸದಲ್ಲಿ ಊರಿನ ಯಾರು ಕೂಡ ಇಂತಹ ಸೌಕರ್ಯವನ್ನು ಪಡೆಯದಿದ್ದರೆ ಅವರು ಮುಂದಿನ ದಿವಸದಲ್ಲಿ ಈ ಹೋರಾಟದಲ್ಲಿ ಜೊತೆ ಭಾಗಿಯಾಗಬೇಕು. ಮುಂದಿನ ಯಾವುದೇ ಒಂದು ಸಂದರ್ಭದಲ್ಲೂ ಮುಂದೆ ನಾವು ಈ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ನಾವೆಲ್ಲರೂ ಸಹಕಾರಿ ಆಗಬೇಕೆಂಬ ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಒಳಮುಗುರಿನ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ನೋಡಿ, ಹಿರಿಯ ಕಾರ್ಯಕರ್ತರು ಇದ್ದಾರೆ, ಅವರೆಲ್ಲ ಈಗೆಲ್ಲ ಜನಸಂಘದಿಂದಲೂ ಬಹಳ ಹೋರಾಟ ಮಾಡ್ತಾರೆ. ಇವತ್ತು ಬಹಳ ದುಃಖದ ದಿವಸ ನಮಗೆ. ಯಾಕೆಂದ್ರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನದ ದಿವಸ. ಅವರ ಬಲಿದಾನದ ದಿವಸ ಈ ದೇಶ ಈ ರೀತಿ ಆಗಬಾರ್ದು, ಈ ರಾಜ್ಯ ಈ ರೀತಿ ಆಗಬಾರ್ದು ಎಂಬ ಬಗ್ಗೆ ನಾವೆಲ್ಲರೂ ಸೇರಿದ್ದೇವೆ. ಅವರ ಬಲಿದಾನಕ್ಕೆ ಹೂಹಾರವನ್ನು ಹಾಕಿ ನಾವು ಇಲ್ಲಿಗೆ ಬಂದಿದ್ದೇವೆ. ಅಂತ ಒಬ್ಬ ನಿಷ್ಠಾವಂತ ರಾಜಕಾರಣಿಯನ್ನ, ನಿಷ್ಠಾವಂತ ಕಾರ್ಯಕರ್ತರನ್ನ ಕಳ್ಕೊಂಡ ದಿವಸ ನಾವು ಇಲ್ಲಿ ಇವತ್ತು ಸೇರಿದ್ದೇವೆ. ಆದ್ದರಿಂದ ಯಾವುದೇ ಒಂದು ಅಂಶಗಳಿಗೆ ಬಲಿಯಾಗದೆ, ಯಾವುದೇ ಒಂದು ಕರಪ್ಷನ್ ಅನ್ನು ಮಾಡದೆ ರಾಜ್ಯ ಸರ್ಕಾರ ಒಂದು ಪೂರ್ಣ ರೀತಿಯಲ್ಲಿ ಗ್ರಾಮ ಮಟ್ಟಕ್ಕೆ ಸಹಕಾರಿಯನ್ನು ಕೊಡಬೇಕೆಂಬ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಅದೇ ರೀತಿ ಇಲ್ಲೆಲ್ಲ ಸೇರಿದವರಿಗೆ ಮೊದಲೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.